ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ ಧೋಳಶೆಟ್ಟಿ. ಸೊ ಇವತ್ತು ಸ್ನೇಹಿತರೆ ಒಂದು ವಿಶೇಷವಾದಂತ ಐತಿಹಾಸಿಕ ಹಿನ್ನೆಲೆ ಇರುವಂತ ಒಂದು ಸ್ಮಾರಕವನ್ನ ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ದೇವಸ್ಥಾನ. ಬನ್ನಿ ಸ್ನೇಹಿತರೆ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಹೊಸಬ್ರು ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಇಂಥ ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಗೆ ತೋರ್ಸಕ್ ಹೊರಟಿದ್ದೀನಲ್ಲ, ಇದಕ್ಕೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಬನ್ನಿ. ಇವತ್ತು ವಿಶೇಷವಾಗಿ ನೋಡ್ರಿ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅನ್ನುವಂಥ ಗ್ರಾಮ ಅಂತ, ಸೂಡಿ ಅನ್ನುವಂಥ ಗ್ರಾಮ ಬರುತ್ತೆ, ಸವಡಿ ಅಂತ ಬರುತ್ತೆ. ಇದಕ್ಕೆ ಇತಿಹಾಸದಲ್ಲಿ ಸೈಯಡಿ ಅಂತ ಬರುತ್ತೆ. ಇದು ಬಹಳ ವಿಶೇಷವಾಗಿರೋದು ಯಾಕಪ್ಪ ಅಂದ್ರೆ, ಎಲ್ಲರೂ ನಮಗೆ ಚಿಕ್ಕ ವಯಸ್ಸಿನಿಂದ ಕಥೆಗಳನ್ನ ಕೇಳಿ ಬೆಳೆದೇ ಇರ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿ ಯಾವ್ದಿರೋದಂತ ಅಂದ್ರೆ ಪಂಚತಂತ್ರ ಕಥೆಗಳನ್ನ ಕೇಳಿರ್ತೀವಿ. ಆ ಕಥೆಗಳನ್ನ ಬರೆದಂತ ಕರ್ತೃ, ಚಂಪೂ ಕಾವ್ಯದ ಕರ್ತೃ ಹುಟ್ಟಿದಂತ ಭೂಮಿಯಲ್ಲಿ ನಾವು ಇವತ್ತು ಇದ್ದೇವೆ. ಬನ್ನಿ ಅದ್ರ ಬಗ್ಗೆ ಇತಿಹಾಸವನ್ನ ತಿಳ್ಕೊಳ್ಳೋಣ. ಸಾಧ್ಯವಾದಷ್ಟು ಸತ್ಯ ಸುಳ್ಳುಗಳ ಒಂದು ಮಧ್ಯೆ ಇವತ್ತು ಯಾರು ನಮ್ಗೆ ಇಲ್ಲಿ ಹಿರಿಯರಂತ ಅವ್ರನ್ನ ಮಾತಾಡ್ಸೋಣ. ಇದು ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ. ಅದು ಏನಿದೆ, ಎಷ್ಟು ಕಂಬಗಳಿದೆ, ಯಾವ್ಯಾವ ವಿಗ್ರಹಗಳಿದೆ, ಎಲ್ಲದ್ರ ಬಗ್ಗೆ ವಿಚಾರ ಮಾಡ್ಸೋಣ. ಬನ್ನಿ ಸರ್, ನಮಸ್ತೆ. ನಮ್ಮ ಹೆಸರು ಶರಣಪ್ಪ ಅಂತ ಹೇಳಿ. ಶರಣಪ್ಪ ಅಂತಾರ ಸರ್. ನಿಮ್ಮ ಊರಿನ ಇತಿಹಾಸವನ್ನ ಸ್ವಲ್ಪ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಹೇಳ್ತೇನೆ ಸರ್. ಸರ್, ಇಲ್ಲೇ ನಮ್ಮ ಹೆಸರು ಶರಣಪ್ಪ ಅಂತ ಹೇಳ್ಬೇಕು ಸರ್. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ದೇವಸ್ಥಾನ ರೀ. ಇದು ಈ ದುರ್ಗಸಿಂಹ ಎಂಬ ಪಂಚತಂತ್ರ ಕವಿ ರೀ. ದುರ್ಗಸಿಂಹ 1031 ಇತಿಹಾಸವನ್ನ ಇದನ್ನ ಮಾಡಿದ್ರಿ. ಇದು 101 ಕಂಬದಿಂದ ಐತ್ರಿ ಈ ದೇವಸ್ಥಾನ. 101 ಕಂಬಗಳಿಂದ ವಿಶೇಷವಾಗಿ ಈ ದೇವಸ್ಥಾನದ ಒಂದು ವಿಶೇಷ ಅಂದ್ರೆ 101 ಕಂಬಗಳಿದಾವೆ. ಓಕೆ. ಒಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಒಂದೇ ಕಲ್ಲಿನಲ್ಲಿ 3 ಮೂರ್ತಿಗಳನ್ನ ಒಂದೇ ಏಕಕಲ್ಲ ಅಥವಾ ಕಲ್ಲುಗಳು ಬೇರೆ? ಇಲ್ಲ ಏಕಕಲ್ಲಿನಲ್ಲಿ ಒಂದೇ. ಮತ್ತೆ ತೋರಿಸ್ತೇನೆ ನಿಮ್ಗೆ ವಿಗ್ರಹಗಳನ್ನು ಕೂಡ ಯಾವ ರೀತಿ ಇದೆ, ಯಾವ ಕಾಲದಲ್ಲಿ ಆಗಿರ್ಬೋದು. ಒಂದು ಇತಿಹಾಸವನ್ನು ನಾವು ನೋಡೋಣ. ಇದು ಬೇರೆ ಬೇರೆ ಇತಿಹಾಸಗಳಲ್ಲಿ ಇದು ನನಗೆ ಈ ಒಂದು ಶೈಲಿ ನೋಡಿದ್ರೆ ಚಾಲುಕ್ಯರ ಕಾಲದಲ್ಲಿ ಆಗಿರುವಂತಹ ಒಂದು ಶೈಲಿ ಕಂಡು ಬರ್ತಾ ಇದೆ. ಇದು ಹೇಳಿ ಸರ್, ಇದು ನಿಮ್ಗೆ ನಿಮ್ಮ ಒಂದು ಈ ದೇವಸ್ಥಾನ ಅಂದ ತಕ್ಷಣ ಈ ತರದ ರಾಜಮಂತ್ರಿಗಳು ಇರ್ಬೋದು ಅಥವಾ ಇಲ್ಲ ದಂಡನಾಯಕರು ಅಂತ ನಾವೊಂದು ಇತಿಹಾಸ ಕೇಳಿದಾಗ ನಾ ಹೇಳೋದಂತ ನೀವು ಚೆನ್ನಾಗಿರುತ್ತೆ ಅಂತ. ಇಲ್ಲ 1031 ಇದು ಇದಾಗಿದೆ. ಪಂಚತಂತ್ರ ಎಂಬ ದುರ್ಗಸಿಂಹ ನಮ್ಮ ಊರವ್ರಿ. ಅದು ಬಹಳ ಮುಖ್ಯವಾಗಿದೆ. ನಿಮ್ಮ ಊರವ್ರೆ, ಈ ನಾಡಲ್ಲಿ ಹುಟ್ಟಿ ಹೋದವರು ನೋಡ್ರಿ ಸ್ನೇಹಿತರೆ. ಈಗ ನಮಗೆ ಬೈಬಲ್, ಕುರಾನ್ ಹೀಗೆ ಎಷ್ಟು ಅತ್ಯಂತ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ತರ್ಜುಮೆ ಆದಂತ ಅಂದ್ರೆ ಭಾಷೆಗೆ ಅನುಗುಣವಾಗಿ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆಯಾದ ಅತ್ಯಂತ ಮುದ್ರಣವಾದಂತ ಪುಸ್ತಕಗಳಲ್ಲಿ ಈ ಪಂಚತಂತ್ರವು ಸೆಕೆಂಡ್ ಸ್ಥಾನವನ್ನು ಪಡೆದಿರುವಂತಹ ವಿಶೇಷಗಳನ್ನ ನಾವು ಇತಿಹಾಸದಲ್ಲಿ ನೋಡ್ತಾ ಬರ್ತೀವಿ. ಅಷ್ಟೊಂದು ಚಂಪೂಕಾಯ ಇರಬಹುದು, ಹಲವಾರು ಅವರು ಕಾವ್ಯಗಳು ತುಂಬಾ ಇದೆ. ಸ್ವಲ್ಪ ನನಗೆ ನಿಮ್ಗೆ ನಾನು ವಾಯ್ಸ್ ಓವರ್ ಕೊಟ್ಟು ನನಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತೆ ಅವ್ರ ಫೋಟೋಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ. ಬನ್ನಿ ಸರ್, ಇವರೇ ಹಿರಿಯರೇ, ಬನ್ನಿ ನೀವು ಕೂಡ ಒಳಗೆ ಈ ದೇವಸ್ಥಾನ ನೋಡೋಣ. ನೋಡಿ, ಕಂಬಗಳ ಒಂದು ಶೈಲಿ ನೋಡಿ, ಒಂದು ಹೊಸ ವಿನ್ಯಾಸವನ್ನ ನೋಡ್ಬೋದು ಇದರಲ್ಲಿ. ಕಂಬಗಳಲ್ಲಿ ತುಂಬಾ ಉಸುಕು ಕಲ್ಲುಗಳಿಂದ, ನಾವೇ ಸೋಪಿನ ಅಂತ ಇರುವಂತ ಒಂದು ಕಲ್ಲು, ಮೇನದ ಒಂದು ಕಲ್ಲಿನಂತ ಇರುವಂತ ಕಲ್ಲುಗಳಿಂದ ನೀವು ಅತಿಯಾಗಿ ಸ್ವಲ್ಪ ಊರಿನಿಂದ ಕೆರೆದ್ರು ಕೂಡ ಈ ಕಲ್ಲಿನ ಒಂದು ರಂಧ್ರ ಉಸುಕಾಗಿ ಬರುವಂತ ಕಲ್ಲುಗಳಿಂದ ಅತ್ಯಂತ ಸೂಕ್ಷ್ಮವಾಗಿ ಕಳೆದ ಅಷ್ಟೊಂದು ಡಿಸೈನ್ಸ್ ಕಂಡು ಬರ್ತಾ ಇದ್ರು. ಬಟ್ ಒಂದು ತಕ್ಕ ಮಟ್ಟಿಗೆ ಒಂದೊಂದು ಕಂಬಗಳು ಒಂದೊಂದು ರೀತಿಯಾಗಿ ನೋಡಿ. ಇದೊಂದು ಫ್ಲಾಟ್ ಅಲ್ಲಿ ಕಂಬ ಇದ್ರೆ ನೋಡಿ, ಮತ್ತೆ ಇಲ್ಲಿ ಡಿಸೈನ್ಸ್ ಇದೆ. ಅದು ತುಂಬಾ ಬೇಸ್ ಓರಿಯೆಂಟೆಡ್ ಇದೆ ನೋಡಿ. ಬೇರೆ ಬೇರೆ ಸ್ವಲ್ಪ ಚೇಂಜಸ್ ಗಳನ್ನು ಮಾಡಿರೋದು ಕಾಣಿಸ್ತಾ ಇದೆ ನನಗೆ. ಈಗ ಕೆಲವೊಂದು ಕಂಬಗಳನ್ನು ನೋಡ್ತಾ ಇದ್ರೆ, ಕಲ್ಲುಗಳು ನೋಡ್ತಾರೆ, ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿರುವಂತದ್ದು ಕಂಡು ಬರ್ತಾ ಇದೆ. 1314ರಲ್ಲಿ ಜೀರ್ಣೋದ್ಧಾರ ಆಗಿದೆ ನೋಡಿ ಸ್ನೇಹಿತರೆ. ಇದು ವಿಷಯ ನಮಗೂ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಹೊಸ ಕಲ್ಲುಗಳು ಕಂಡು ಬರುವಂತದ್ದು. ಬನ್ನಿ ಸ್ನೇಹಿತರೆ, ಹೇಳಿ ಸರ್. ಲಿಪಿಗಳು ಇಲ್ಲಿ ಸ್ವಲ್ಪ ನೋಡಿ, ಲಿಪಿ ಇದೆ, ಹಳೆಗನ್ನಡದಲ್ಲಿದೆ. ಇದು ನನಗೆ ಅಷ್ಟು ನಿಜವಾಗ್ಲೂ ಗೊತ್ತಾಗಲ್ಲ. ನೋಡೋಣ ಸ್ಥಳೀಯರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಂತ. ಇದು ಸ್ಟಾರ್ಟಿಂಗ್ ಐತಿ, ಪ್ರಾರಂಭದಲ್ಲಿ ಐತಿ. ಇದ್ರ ಬಗ್ಗೆ ಏನಾರ ನಿಮ್ಗೆ ಏನ್ ಬರ್ದಿರ್ಬೋದು ಅಂತ ಏನಿಲ್ಲ ಸರ್, ಎಲ್ಲ ಹಳೆಗನ್ನಡದಲ್ಲಿದೆ. ಓಕೆ ನೋಡಿ, ಇದರಲ್ಲಿ ಹಳೆಗನ್ನಡದಲ್ಲಿದೆ. ಇದು ಒಂದು ಸಣ್ಣ ಒಂದು ಇತಿಹಾಸ ಅಂತ ತಿಳ್ಕೊಂಡಾಗ ಚಾಲುಕ್ಯರ ಕಾಲದಲ್ಲಿ ಆಗುವಂತ ದೇವಸ್ಥಾನ. ಸ್ಟಾರ್ಟಿಂಗ್ ಇಸ್ವಿ ಎಲ್ಲ ಇಲ್ಲಿ ಇದೆ, ಎಲ್ಲ ಇದೆ ಅಂತೆ. ಅಷ್ಟೊಂದು ಕ್ಲಿಯರ್ ಆಗಿ ಕಂಡು ಬರಲ್ಲ. ಯಾರಾದ್ರೂ ಈ ಪೌರತ್ವ ಇಲಾಖೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರಿಯಾಗಿ ಗೊತ್ತಿರೋರು ಮುಂದಿನ ನಿರ್ಮಾಣಗಳನ್ನ ಅದು ಸಾಧ್ಯವಾದ್ರೆ ಕಲೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬನ್ನಿ, ನಿಮ್ಗೆ ಯಾರು ನೋಡ್ತಾ ಇರುವಂತ ವೀಕ್ಷಕರು ಇದ್ರ ಬಗ್ಗೆ ಇತಿಹಾಸ ಗೊತ್ತಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಬನ್ನಿ. ಬನ್ನಿ ಹಾಗಾದ್ರೆ ಇನ್ನು ಒಳಗೆ ಹೋಗೋಣ. ದೇವಸ್ಥಾನದಲ್ಲಿ ಗಂಟೆ ನಾರ ಕಾಣಿಸ್ತಾ ಇದೆ ನಮ್ಗೆ ಇವಾಗ. ನಿಮ್ಗೆ ಡೈರೆಕ್ಟ್ ಬ್ರಹ್ಮ ವಿಷ್ಣು ಮಹೇಶ್ವರರ ದರ್ಶನವನ್ನ ನೀವು ಪಡೆಯುವಂತೆ ನೋಡಿ. ಒಂಥರ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ, ಒಳಗೊತ್ತ ಒಂದು ಭಕ್ತಿಯ ಒಂದು ಪರಿಕಾಯ ಕಾಣುತ್ತೆ ನಮ್ಗೆ. ಒಂದು ಎದುರು ಮುಖವಾಗಿ ಬಸವಣ್ಣ ಕಾಣಿಸ್ತಾನೆ, ನಮ್ಮ ಮಹೇಶ್ವರನ ಎದುರು ಮುಖವಾಗಿ. ಇಷ್ಟೊಂದು ಚೆನ್ನಾಗಿರೋ ಮೂರ್ತಿ ಒಳಗೆ ಬಂದ ಕತ್ತಲ ವಾತಾವರಣ ಕಾಣಿಸ್ತಾ ಇದೆ. ಇಲ್ಲೆಲ್ಲ ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಭಕ್ತಾದರು, ಈ ಊರಿನ ಸದ್ಭಕ್ತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ನೋಡಿ.
ಲೈಟ್ ಬಂತು ಇವಾಗ ಲೈಟ್ ಇಂದ ಇಲ್ಲ ಮೇಲೆ ಚಾವಣಿ ತೋರಿಸಿ ಬರ್ತಾರೆ, ಮೇಲ್ಗಡೆ ಚಾವಣಿ ತೋರಿಸಿ ಕಲ್ಲುಗಳಿಗೆ ನಂಬರ್ ಹಾಕಿದ್ದಾರೆ, ಅಂದ್ರೆ ಜೀರ್ಣೋದ್ಧಾರ ಆಗಿರುವಂತ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಗೊತ್ತಾಗ್ತಿದೆ ನಿಮ್ಗೆ. ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಇದು ಸುಣ್ಣದ ಅಂತ. ಈಗ ಸ್ಥಳೀಯವಾಗಿ ಗ್ರಾಮಸ್ಥರು ಅದಕ್ಕೆ ಸುಣ್ಣ ಬಣ್ಣಗಳನ್ನ ಬೆಳೆದು ಹಾಗಾಗಿ ಈಗ ಲಯ ಕಿತ್ತಿ ಬರ್ತಾ ಇದೆ. ಸೊ ನ್ಯಾಚುರಲ್ ಕಲ್ಲನ್ನ ಸ್ವಲ್ಪ ತೆಗಿತಾ ಇದೆ. ಬಟ್ ಇದು ಹೇಳಿದ್ರೆ ನಿಮ್ಗೆ ಉಸುಕು ಬಣ್ಣಗಳಿಂದ, ಉಸುಕು ಕಲ್ಲಿನಿಂದ ಮಾಡಿರುವಂತದ್ದು. ಇದು ನೋಡಿ ಸುಣ್ಣ ಬಳದಿದ್ದಾರೆ, ಇತ್ತೀಚೆಗೆ ಸ್ಥಳೀಯರು ಮಾಡಿರುವಂತದ್ದು ಬಣ್ಣ ಇದು. ಇಲ್ಲಿ ನೋಡಿ ಗಜಾನನ ಮತ್ತು ಮಧ್ಯದ ಲಕ್ಷ್ಮಿ, ಗಜಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ಹಿರಿಯರು. ಸೊ ಬನ್ನಿ, ವಿಶೇಷವಾಗಂತೂ ಇದೆ. ಯಾರೆಲ್ಲ ಈ ಗ್ರಾಮದಲ್ಲಿ ಬರ್ಬೇಕು, ವಿಸಿಟ್ ಮಾಡ್ಬೇಕು ನೋಡಿ. ಸೊ ನಮಸ್ತೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಬನ್ನಿ. ಇಲ್ಲಿ ನಮಗೆ ನಮ್ಮ ಭಾಗದಲ್ಲಿ ಈಗ ನಮ್ಮ ಇನ್ನ ತೋರಿಸಂತ ಮೂರ್ತಿ ಬ್ರಹ್ಮ ನೋಡಿ, ಸಾರಿ ಬ್ರಹ್ಮನ ಮೂರ್ತಿ ನಮಗೆ ಕಾಣಿಸ್ತದೆ. ಎಷ್ಟು ಸೊಗಸಾಗಿ ಕತ್ತಿದ್ದಾರೆ. ಇದು ಶೈಲಿ ಮಾತ್ರ ಚಾಲುಕ್ಯರ ಶೈಲಿನೇ ಹೇಳುವುದು ಕರೆಯೋದು ನಿಮ್ಗೆ ಕಾಣಿಸುತ್ತೆ. ವಿಕ್ರಮಾದಿತ್ಯ ಚತುರ್ಮುಖ ಬ್ರಹ್ಮ ನೋಡಿ ಕಾಣಿಸ್ತದೆ ನಿಮ್ಗೆ, ಯಾಕಂದ್ರೆ ಮುಖಗಳು ಹೇಳ್ತಾ ಇದ್ರೆ ಹಿಂದೂ ಇದೆ. ನಾವು ವಿಗ್ರಹ ಪೂರ್ತಿಯಾಗಿ ತೋರಿಸ್ತೀವಿ. ಸರಿಯಾದ ಚೆನ್ನಾಗಿ ಮಾತಾಡ್ತಾರೆ, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿರುತ್ತೆ. ಸೊ ನನಗೆ ಗೊತ್ತಿರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಹೇಳ್ರಿ ನೀವು ಯಾರ ನಿಮ್ಗೆ ಗೊತ್ತಿರೋದು ಯಾರ್ಯಾರು ಹಿರಿಯದ್ರಿ, ನಿಮ್ಗೆ ಏನ್ ಅನಿಸ್ತಾ ಇದೆ? ಅವನ ಕಾಲದಲ್ಲಿ ಅವನ ಕೈ ಎಲ್ಲ ಮುಖ ಮಾಡಿದ್ರು, ಮತ್ತೆ ಪುನಃ ಇವನ್ ಕೈ ಇದೆಲ್ಲ ಮುಖ ಆಗಿತ್ತು, ಮುಖ ಮಾಡಿದ್ರು. ಅಂದ್ರೆ ತಾನಾಗೆ ಆಗಿತ್ತು, ಯಾರಾದ್ರೂ ಮಾಡಿದ್ರು? ಅವಾಗ ಹಿಂದಿನ ಕಾಲದೊಳಗೆ ಅವಾಗ ಹೋಗಿತ್ತು, ಮುಖ ಆಗಿತ್ತು. ಚತುರ್ಮುಖ ಆದ್ರೆ ಇಲ್ಲಿ ಇನ್ನೊಂದು ಮುಖ. ಇಲ್ಲ ತೋರಿಸ್ತಾರೆ ಹಿಂದ್ರ ಮುಖ. ಹೋಗಿ ಚತುರ್ ಅಂದ್ರೆ ಆ ಅರ್ಥದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ. 1 2 3 ಮತ್ತೆ ಇಲ್ಲ 4. ಅದಕ್ಕೆ ಚತುರ್ಮುಖ ಅಂದ್ರೆ 4 ಮುಖಗಳನ್ನು ಉಳ್ಳುವುದಕ್ಕೆ ಚತುರ್ಮುಖ ಅಂತ ಹೇಳ್ತೀವಿ ನಾವು. ಇದು ವಿಶೇಷವಾಗಿರುವಂತದ್ದು. ಸೊ ಈ ಶೈಲಿಯಲ್ಲಿ ನಿಮಗೆ ಈ ಕಲ್ಲನ್ನು ನೋಡಿ ಗೊತ್ತಾಗ್ತದೆ ನಿಮಗೆ. ಸ್ವಲ್ಪ ಆಯಿಲ್ ಜಾಸ್ತಿ ಆಗಿದೆ, ಸ್ಥಳೀಯರ ಆಗಿರ್ಬೋದು. ಇದಕ್ಕೆ ಆಯಿಲ್ ಅನ್ನು ಹಾಕಿರಬಹುದು ಅನ್ನೋ ಉದ್ದೇಶ. ದಯವಿಟ್ಟು ಈ ತರದ್ ಆಗ್ತಾ ಇದ್ರೆ ಅದನ್ನ ತಡೆಗಟ್ಟಿ ಅಂತ ಹೇಳ್ತೇನೆ, ನನ್ನ ಒಂದು ಉದ್ದೇಶ. ಯಾಕಂದ್ರೆ ಶಿಲೆ ಹಾಳಾಗದರೆ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಸೊ ಇದನ್ನ ಯಾರು ನೋಡ್ತಾ ಇದ್ರೆ, ನಿಮ್ಮ ಭಾಗದಲ್ಲಿ ಈ ತರದ್ ಏನಾರು ಆಗ್ತಾ ಇದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಿ ಅಂತ ಹೇಳ್ತೀನಿ. ನೋಡಿ, ಈಗ ಮಧ್ಯದಲ್ಲಿ ಮಹೇಶ್ವರ ಲಿಂಗ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಅಂತ ಅನ್ನುವಂಥದ್ದು. ಈಗ ದಿನದಲ್ಲೂ ಕೂಡ ದಿನನಿತ್ಯ ಪೂಜೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉಗಾರ ಪೂಜಾರ ಮಾಡ್ತಾರೆ. ದಿನದಲ್ಲಿ ಪೂಜಾರನೇ ಇದ್ದಾರೆ. ಆಮೇಲೆ ಇಲ್ಲಿ ಗುಹೆ ಐತ್ರಿ ಸರ್, ಇಲ್ಲಿ ಮೊದ್ಲ ಇಲ್ಲಿ ಗುಹೆ ಇತ್ತು. ಈಗೂ ಐತಿ ಸರ್. ಈ ದೇವಸ್ಥಾನ ವೀರನಾರಾಯಣ ಅಂತ ಐತಿ. ಈ ಕಡೆಯಿಂದ ಆ ಕಡೆ ಐತ ಮೊದ್ಲು ಹೇಳ್ತಿದ್ರು, ಬಟ್ ನಾವು ನೋಡಿಲ್ಲ. ಇವ್ರು ನಮ್ಗೆ ಹೇಳದ, ನಾವು ಇವ್ರಿಗೆ ಹೇಳದ. ವೀರನಾರಾಯಣ ಇಲ್ಲ, ಇದು ಗವಿನ ಬೇರೆ, ವೀರನಾರಾಯಣ ಆ ಕಡೆ ಬೇರೆ ಬೇರೆ ಐತೆ ದೇವಸ್ಥಾನ. ಅದು ಚಾಲುಕ್ಯ ಕಲ್ಲಗಾಗಿದ್ದು. ಅದು ಚಾಲುಕ್ಯ ಇಲ್ಲೇ ಬಾಜು ಇದೆ. ಸೊ ನಾನು ನೋಡೋಣ ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣಂತೆ. ಅದ್ರ ಮುಖ್ಯವಾಗಿ ತಿಳ್ಕೊಳ್ರಿ. ಈ ದೇವಸ್ಥಾನ ಇದ್ರೊಳಗೆ ಗುಹೆ ಇತ್ತು ಅಂತ ಹೇಳ್ತಿದ್ದಾರೆ. ಇತ್ತೀಚಿನ ಹಿರಿಯರು ಹೇಳ್ತಾ ಇರುವಂತ ಪ್ರಕಾರ ಇಲ್ಲಿ ಒಂದು ಗುಹೆ ಇತ್ತು, ಅದನ್ನ ಮುಚ್ಚಿದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ. ಸೊ ಒಳಗಡೆ ಏನಿತ್ತು ಏನೋ ಗೊತ್ತಿಲ್ಲ. ಬಟ್ ಇದನ್ನ ಇತಿಹಾಸಕಾರರು ಹುಡುಕ್ಬೇಕು, ಹೊಸದನ್ನ ಏನಾದ್ರು ಒಂದು ಸಂಶೋಧನೆ ಮಾಡ್ಬೇಕು ಅಂದ್ರೆ ಇದಕ್ಕೊಂದು ಪುರಾವೆಗಳು ಮುಂದೆ ನಿಮ್ಗೆ ಸಿಗುತ್ತಾ ಹೋಗ್ಬೋದು. ಆದಷ್ಟು ಮಾಹಿತಿ ಒಳಗೆಲ್ಲ ಕತ್ಲ ಇತ್ರಿ, ಅದು ಒಳಗೆ ಏನು ಇರ್ಲಿಲ್ಲ ರೀ. ಬಟ್ ಒಳಗೆ ಹೋಗಕ್ಕೆ ಭಯ ರೀ ಸರ್. ಅಲ್ಲೆಲ್ಲ ಅದಕ್ಕೆಲ್ಲ ಒಳಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಲ್ರಿ. ಸ್ಥಳೀಯರ ಅಭಿಪ್ರಾಯ ಅದರಲ್ಲಿ ಒಳಗೆ ಹೋಗಿ ಭಯ ಅನ್ನೋದೊಂದು ಯಾವ್ದು ಬೇಡ ಅಂತ ಮುಚ್ಚಿದ್ದಾರೆ. ಅದು ಪೌರತ್ವ ಇಲಾಖೆ ಇರ್ಬೋದು ಅಥವಾ ಟೂರಿಸಂ ಇಲಾಖೆ ಇರ್ಬೋದು. ಇದೆಲ್ಲ ಗೌರ್ಮೆಂಟ್ ಅಂಡರ್ ಏನು ಒಳಪಟ್ಟೈತನ? ಏನಿಲ್ಲ ಸರ್, ಇನ್ನೇನಿಲ್ಲ. ಅವಾಗ ಏನ ಇದನ್ನ ಮಾಡಿದ್ರಲ್ರಿ, ಟೆಂಡರ್ ಆಗಿತ್ತು 1 ಕೋಟಿ. ಹೆಚ್ಚುವರಿ 38 ಲಕ್ಷ ರೂಪಾಯಿ ಹೆಚ್ಚುವರಿ ಆಗ್ತಿತ್ತು. 2 ಗುಡಿ ನಡುವೆ, ಆ ಗುಡಿ ಈ ಗುಡಿ ನಡುವೆ. ಈಗ ಇದು ಯಾವುದೇ ಪೌರತ್ವ ಇಲಾಖೆಗೆ ಒಳಪಟ್ಟಿಲ್ಲ, ಸರ್ಕಾರದ ಅಧೀನದಲ್ಲಿ ಇಲ್ಲ, ಈ ಗ್ರಾಮಸ್ಥರ ಅಧೀನದಲ್ಲೇ ಇದೆ. ಇದು ನೀವೇ ಟೆಂಡರ್ ಕೊಟ್ರೆ ಟೆಂಡರ್ ಹಿಡಿದವ್ರು ಮಾಡಿದ್ರು. ಅದನ್ನ ಅವ್ರು ನೋಡ್ಕೊತ ಸಂರಕ್ಷಣೆ ಮಾಡ್ತಾರ. ಒಂದ್ಸಲ ಮಾಡಿ ಓಕೆ ಓಕೆ. ನೋಡಿ ಯಾರೆಲ್ಲ ಸ್ನೇಹಿತರು ವೀಕ್ಷಣೆ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಇದು ಪೌರತ್ವ ಇಲಾಖೆಗೆ ಇದೇನೋ ಇಲ್ಲೋ ನನಗೂ ಸರಿಯಾದ ಮಾಹಿತಿ ಇಲ್ಲ. ಆದ್ರೆ ಈ ತರದ ಒಂದು ದೇವಸ್ಥಾನಗಳಿರ್ಬೋದು ಚಾಲುಕ್ಯರ ನಾಡದಲ್ಲಿ ನಮ್ಗೆ ಕಾಣಿಸ್ತದೆ. ಯಾಕಂದ್ರೆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸುಮಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಅತ್ಯಂತ ಹೆಮ್ಮೆಯ ಸಂಗತಿ ಅದು ನಮಗೆ. ಸೊ ಅಂತ ಕಾಲದಲ್ಲಿ ಇದು ಕೂಡ ಆಗಿರ್ಬೋದು. ಇತಿಹಾಸ ಏನೇ ಇರ್ಬೋದು, ಗೆದ್ದದ ಒಂದು ಯುದ್ಧವನ್ನ ಗೆದ್ದ ಕಾಲದಲ್ಲಿ ಈ ತರದ ದೇವಸ್ಥಾನಗಳನ್ನು ಕಟ್ಟುವಂಥದ್ದು ಅಥವಾ ಬೇಡಿಕೆಯಾಗಿ ಅಥವಾ ಪ್ರೇರಣೆಯಾಗಿ
ಅಥವಾ ಭಕ್ತಿಯ ಪ್ರತೀಕವಾಗಿ ಈ ತರ ದೇವಸ್ಥಾನಗಳನ್ನ ಅವರವರು ಈ ತರದ್ದು ಕಟ್ಟಿಸ್ತಾ ಇರುವಂತದ್ದು ನಮ್ಗೆ ಕಾಣಿ ಬರುತ್ತೆ. ಆದ್ರೆ ಇವು ಸಂರಕ್ಷಣೆ ಆಗ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಸಂರಕ್ಷಣೆ ಇಟ್ಕೋಬೇಕಾಗಿರೋದು ನಮ್ಮೆಲ್ಲರ ಹೊಣೆ ಅಂತ ನಾನ್ ಭಾವಿಸ್ತೇನೆ. ಸೊ ಇಲ್ಲಿ ಸ್ಥಳೀಯರು ಇನ್ನೂ ಕೇಳ್ತಾ ಹೋಗೋಣ. ಇದು ಯಾವ್ದು ಮೂರ್ತಿ ಹೇಳಿ? ವಿಷ್ಣು ಮೂರ್ತಿ. ಇದು ವಿಷ್ಣು, ಬ್ರಹ್ಮ, ವಿಷ್ಣು, ಬ್ರಹ್ಮ, ಮಹೇಶ್ವರ, ವಿಷ್ಣು ಒಂದೇ. ಈಗ ನಾನು ಹೇಳ್ಬೇಕಂತ ಇದನ್ನ ಹೇಳಿ, ಇದು ಒಂದೇ ಕಡೆ ಇರೋದು ಏನ್ ವಿಶೇಷ? ಅದು ಏನೋ ಒಟ್ಟು ಯಾವ ಕಡೆನೂ ಇಲ್ರಿ, ನಾವು ಕಳ್ಸಿದ ಮಟ್ಟಿಗೆ ಇಲ್ಲೇ ಐತಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೆಲ್ಲ ಫಾರೆನ್ಸ್ ಬಂದಿರ್ತಾರಲ್ರಿ, ಒಂದೇ ಗದ್ದಿಗೆ ಒಳಗೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ದೇವಸ್ಥಾನ ಬೇರೆ ಇದೆ, ಈ ಒಂದೇ ಗದ್ದಿಗೆ ಸಪ್ರೇಟ್ ಇವ್ರ ಗದ್ದಿಗೆನೆ ಬೇರೆ, ಇವ್ರ ಗದ್ದಿಗೆನೆ ಬೇರೆ, ಇವ್ರ ಗದ್ದಿಗೆನೆ ಬೇರೆ ಅಂತ ಮೂರು ಮಂದಿ ಇದ್ದಂತ ಗದ್ದಿಗೆ ಇರ್ತಕ್ಕಂತ ದೇವಸ್ಥಾನ ಇದೇ ವಿಶೇಷವಾಗಿ ನಮ್ಮ ಊರಿಗೆ ಆಯ್ತು. ಇಲ್ಲಿ ಬಂದವರು ಇಲಾಖೆದವ್ರು ಬಂದಿರ್ತಾರ, ಎಲ್ಲಿ ಇಲ್ಲ ಅಂತ ಫಾರೆನ್ಸ್ ಅವ್ರ ಈ ತರ ಎಲ್ಲಿ ನೋಡಿಲ್ಲ ನಾವು ಅಂತ ಹೇಳ್ತಾರ. ಅವ್ರು ಎಲ್ಲಾ ಕಡೆ ರೌಂಡ್ ಹಾಕಿ ಅವ್ರಿಗೆ ಇಲ್ಲಿದು ಪಾಠ ಆಯ್ತಂತ್ರ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅಥವಾ ಒಂದು ಹವ್ಯಾಸ ಇರುತ್ತೆ ನಮ್ಮ ತರಾನೇ ಏನೋ ರಿಸರ್ಚ್ ಮಾಡ್ಬೇಕು ಅಂತಂದ್ರೆ ಅದು ಹುಡುಕಾಟ ಹುಡುಕ್ತಾ ಇರ್ತಾರೆ ಏನಿರ್ಬೋದು ಅಂತ. ಸೊ ಈಗ ಎಲ್ಲ ಸ್ವಲ್ಪ ದೇಶ ದೊಡ್ಡ ದೊಡ್ಡ ದೇಶದವ್ರು ಎಲ್ಲರೂ ಒಂದು ನೋಡಿ ಸ್ನೇಹಿತರೆ, ಒಂದು ಅತ್ಯಂತ ಸುಂದರವಾದ ಗ್ರಾಮ. ಇಲ್ಲಿ ಸೌಹಾರ್ದತೆ, ಯಾವುದೇ ಜಾತಿ ಮತ ಭೇದಗಳನ್ನ ಹೊರತುಪಡಿಸಿ ಎಲ್ಲರೂ ಒಂದು, ಈಗ ನಾವು ಈಗ ಬಂದಿರೋ ಈ ಒಂದು ಸನ್ನಿಧಾನದ ಜನಕ್ಕೆ ಬಂದಿದ್ದೀನಿ, ಈ ಒಂದು ಸಂದರ್ಭದಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ಒಂದು ಸಂಗಮೇಶ್ವರ ದೇವಸ್ಥಾನ ಇದೆ, ಅದಕ್ಕೆ ಜಾತ್ರೆ ನಡೀತಾ ಇದೆ ಇವತ್ತು. ಆ ಜಾತ್ರೆ ಪ್ರಯುಕ್ತ ನಾನು ಬಂದಿದ್ದೆ. ಅಚಾನಕ್ಕಾಗಿ ನನಗೆ ಈ ವಿಷಯ ಗೊತ್ತಾಯ್ತು. ಹಾಗಾಗಿ ಈ ಒಂದು ಪ್ರಯತ್ನ ನಿಮ್ಮ ಮುಂದೆ, ಈ ದೇವಸ್ಥಾನ ಮತ್ತು ಇದರ ಸಂಗತಿಗಳನ್ನ ನಿಮ್ಮ ಮುಂದೆ ತರಿಸುವಂತ ಪ್ರಯತ್ನ. ಬನ್ನಿ ಹಾಗಾದ್ರೆ ದೇವಸ್ಥಾನ ಒಂದು ಸುತ್ತ ಹಾಕಿ ಬರೋಣಂತೆ. ಏನೇನು ಎಲ್ಲ ವ್ಯವಸ್ಥೆಗಳಿದೆ, ಹಿರಿಯರು ಮತ್ತೆ ಯಾರು ಮಾತಾಡ್ತಿದ್ರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಇದೊಂದು ಮುಂದೆ ಒಂದು ಪಾಸ್ ಆಗುತ್ತೆ ವಿಡಿಯೋ. ಸೊ ಈಗ ನಾವು ಒಂದು ಕಡೆಗೆ ಇರೋದಲ್ಲ, ಇದು ಮುಂದಿನ ದಿನಮಾನಗಳಿಗೆ ಜನರಿಗೆ ಗೊತ್ತಾಗ್ಬೇಕಲ್ವಾ, ಎಲ್ಲೋ ಒಂದು ಗ್ರಾಮದಲ್ಲಿ ಇದೆ ಅನ್ನೋದು. ಗದ್ದಿಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇನ್ನ ಒಂದು ಕೂಟು ಇತ್ತು, ಇದನ್ನು ಮುಚ್ಚಿ ಮಾಡಿ ಈ ಕಲ್ ಹಾಕೊಂಡು. ಓಕೆ ಓಕೆ, ಸ್ವಲ್ಪ ಹೈಡ್ ಆಗಿದೆ. ಈಗ ಟೈಲ್ಸ್ ಎಲ್ಲ ಹಾಕಿರೋದು ಈಗಿನ ನಾವು ಪಸಂದು ಹಸಿರಿದಾರ ಪೂರ್ಣ ಕಾಳು ನೋಡಿ, ಕೆಲವು ದೇವಸ್ಥಾನಗಳಿಗೆ ಹೋದಾಗ ನಾವು ದೂರನ್ನ ತುಂಬಾ ಸಣ್ಣದು ನೋಡ್ತೀವಿ. ಇದು ತುಂಬಾ ವಿಶಾಲವಾಗಿದೆ. ಇತ್ತೀಚಿನ ದೇವಸ್ಥಾನಗಳಲ್ಲಿ ಏನು ನಾವ್ ಹೇಳ್ತೀವಿ ಮೇನ್ ಬಾಗಿಲನ್ನ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದು ಇತಿಹಾಸವನ್ನು ಮತ್ತೆ ನೋಡೋಣಂತೆ. ಆದ್ರೆ ಇವಾಗ ನೋಡೋಣ ಬನ್ನಿ. ಹಿರಿಯರು ಹೇಳ್ರಿ, ಮತ್ತೆ ನೀವೇನು ಗೊತ್ತಾನ ದೇವಸ್ಥಾನದಾಗ ಸಣ್ಣವ್ರಿಗಿಂತ ಇಲ್ಲಿ ಆಡ್ಕೊಂತಾರೆ ಹೇಳ್ತೀರಿ. ಸೊ ಇಲ್ಲಿ ದಿನನಿತ್ಯ ಪೂಜೆ ನಡೀತಾ ಇರುತ್ತೆ. ಸಾವಿರಾರು ಭಕ್ತರು ಸ್ಥಳೀಯರು ಇಲ್ಲಿ ಬರ್ತಾ ಇರ್ತಾರೆ. ಯಾವ್ದಾದ್ರು ವಿಶೇಷ ಕಾರ್ಯಕ್ರಮಗಳಾಗ್ತಾವ ಇಲ್ಲಿ? ಪ್ರತಿ ಶ್ರಾವಣದಾಗೆ ನಾವು ಪ್ರತಿ ಶ್ರಾವಣದೊಳಗ ಸೋಮವಾರದಿಂದ ಇಲ್ಲ, ಡೈಲಿ ಭಜನೆ ಮಾಡ್ತಾರೆ. ಅನ್ನ ಪ್ರಸಾದ ಇರ್ತದೆ. ಈಗ ಇದು ಇಷ್ಟು ಇಲ್ಲಿ ಒಂದಿದೆ, ಇದು ಈಶ್ವರ ಒಂದ ಗದ್ದಿ ಒಂದ ಪಾಯದೊಳಗದವ್ರಿ ಕಿತ್ತಿಟ್ಟು ಹೋಗಿದ್ರಿ ಸರ್. ಓಕೆ ಓಕೆ ಓಕೆ, ನಲವತ್ತಿ ಮಾಡಿದಾಗ ಇವನ್ನ ಹೊಳ್ಳಿ ಪುನಃ ಇಲ್ಲಿ ವಿಶೇಷವಾಗಿ ನೋಡಿದ್ರೆ ವಿಗ್ರಹ ಕಾಣಿಸ್ತಾ ಇದೆ. ಇದು ಯಾವ ಶೈಲಿ? ಗೋಳಗುಂಟೇಶ್ವರ. ಆದ್ರೆ ಇಲ್ಲಿ ತಲೆ ಮೇಲೆ ಅದು ಯಾಕಂದ್ರೆ ನಮ್ಗೆ ಇದೊಂದು ವಿಶೇಷವಾಗಿ ಇಲ್ಲಿ ನೋಡಿದ್ರೆ ಗೋಳಗುಂಟೇಶ್ವರ ಅನ್ನೋದು ಒಂದು ಫೀಲ್ ಆಗ್ತದೆ. ಆದ್ರೆ ಇಲ್ಲಿ ತಲೆ ಮೇಲೆ ನಾಗಸರ್ಪ ಇದೆ. ಈ ಕಡೆ ದೇವ ಕನ್ಯಕೆಗಳು ಇರ್ಬೋದು. ಇತಿಹಾಸವನ್ನು ಸರಿಯಾಗಿ ಗೊತ್ತಿರೋರಿಗೆ ಇನ್ನೂ ಸಹ ಮಾಹಿತಿ ಗೊತ್ತಾಗ್ತದೆ. ಸೊ ಇತಿಹಾಸ ಇರಬಹುದು, ಯಾಕಂದ್ರೆ ನಮಗೆ ಇನ್ನು ಇದು ಮರೆ ಮಾಚ್ತಾ ಇದೆ. ಆಮೇಲೆ 9 ನವಗ್ರಹಗಳು ಇದ್ರು ಈ ಕಡೆ ಇವನ್ನೆಲ್ಲ ತೆಗೆದಾಗ ಮುಕ್ಕಾಗಿದ್ವಲ್ಲ ಅವು ಇಷ್ಟ. ಜೀರ್ಣೋದ್ಧಾರ 2 ಈಶ್ವರನ್ ಜೀರ್ಣೋದ್ಧಾರ ಮಾಡಿದ್ರೆ ಅದೊಂದು ಈಶ್ವರ, ಮತ್ತೆ ಇದೊಂದು ಈಶ್ವರ ಜೀರ್ಣೋದ್ಧಾರ ಮಾಡಿದ್ದು. ಒಂದೇ ಸೇಮ್ ಈಶ್ವರ, ಒಂದೇ ಪಾತಾಳಕ್ಕನಾಗ ಇವು ಒಂದೇ ದಾರ, ಒಂದೇ ದಾರ. ಈಗಿನ ಮಾಟದಲ್ಲಿ ದಾರಕ್ಕೆ ಮತ್ತೆ ಟ್ಯೂಬ್ಗೆ ಒಂದೇ ಲೆವೆಲ್. ಇವು ಏನು ಮೂರಕ್ಕೂ ಇದಕ್ಕನ ಈ ನಂದಿ ಸೊ ವೀಕ್ಷಕರು ನೋಡ್ರಿ, ಅಲ್ಲಿ ನಮ್ಮ ಮಹೇಶ್ವರನ ಏನು ಒಂದು ಲಿಂಗ ಅಳ್ಳತ್ತಿ ಅಂತ ನೆತ್ತಿ ಅಂತ ಹೇಳ್ತೀವಿ, ಅದರ ಸಮಾನವಾಗಿ ಹೊರಗಿರುವಂತ 3 ಲಿಂಗಗಳು ಕೂಡ ಸಮಾನಾಗಿರುವಂತದ್ದು. ಈ ನಂದಿ ತಲೆ ಮೇಲಿಗೆ ಕರೆಕ್ಟ್ ಇದನ್ನ ಹಾಕಿವಿ, ಬೇರೆ ಯಾರು ಹಾಕಿಲ್ಲ. ನೋಡಿ ಇಲ್ಲಿ ಇದೊಂದು ವಿಶೇಷವಾಗಿರುವಂತದ್ದು, ಇತ್ತೀಚೆಗೆ ಆಗಿರುವಂತದ್ದು. ತಮ್ಮ ಹೆಸರು ತರ?
ಏನು ವಿಶೇಷವಾಗಿ ಏನು ಹೇಳೋದಿದ್ರೆ ತಮ್ಮ ಹೆಸರು? ಹೆಸರು ವೀರೇಶ್ ಅಂತ. ವೀರೇಶ್ ಅಂತನಾ? ಏನ್ ಅನಿಸ್ತಾ ಇದೆ ನಿಮಗೆ ಈ ದೇವಸ್ಥಾನ ನಿಮ್ಮೂರಲ್ಲಿ ಇದು ಇದೆ? ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ದೇವರು ಒಂದೇ ಕಡೆ ಇರೋದ್ರಿಂದ ಇದನ್ನ ತ್ರಿಮೂರ್ತೇಶ್ವರ ಅಂತ ದೇವಸ್ಥಾನ ಅಂತ ಕರೀತಾರೆ. ಓಕೆ. ಬ್ರಹ್ಮದೇವರು ಅಂತ ಕರಿತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಒಂದೇ ಜಾಗ ತ್ರಿಮೂರ್ತೇಶ್ವರ ತ್ರಿಮೂರ್ತೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಓಕೆ ಓಕೆ. ಪುರಾತನ ಇದ್ದದ್ದು ಬ್ರಹ್ಮದೇವರು ಅಂತಾನ ಐತಿ ಹೆಸರಿಗೆದರು. ಇವ್ರು 3 ಮಂದಿ ಬ್ರಹ್ಮದೇವರು ಅನ್ನೋದು ಇನ್ನೆರಡು ಉಳಿತಾವಂತ. ನಾವು ಹಂಗ ಅದನ್ನ ಇದನ್ ಮಾಡಿ ತ್ರಿಮೂರ್ತಿ ಅಂತ ನಾವು ಒಂದು ಭಜನಾ ಸಂಘ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಕಾಲ ಗತಿಸಿ ಹೋದಂತೆ ಅಲ್ಲೇ ಸ್ಥಳೀಯರು ಅದಕ್ಕೆ ಒಂದು ಬೇರೆ 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 ಇತಿಹಾಸವನ್ನ ಕಟ್ಟುವಂತದ್ದು ನಮ್ಗೆ ಕಾಣುತ್ತೆ. ಬಟ್ ಇದನ್ನ ಹೇಳುತ್ತಿರುವಂತದ್ದು ಸತ್ಯ ಅಂತ ಅನ್ನೋದಲ್ಲ, ಸತ್ಯಕ್ಕೆ ಸಮೀಪ ಇರಬಹುದು ಅನ್ನೋ ವಿಚಾರಗಳನ್ನ ಇವತ್ತು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಮಾಹಿತಿ ನಿಮ್ಗೆ ಸರಿಯಾಗಿ ಗೊತ್ತಿದ್ರೆ ದಯವಿಟ್ಟು ಹಂಚಿಕೊಳ್ಳಿ ಕಾಮೆಂಟ್ ಮೂಲಕ. ನಿಮ್ಗೆ ಇದೊಂದು ಯಾಕಂದ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮ ನೆನ್ಪಿಟ್ಕೊಳ್ರಿ. ಯಾವುದು? ಮೊದಲಿಗೆ ಸೈಯಡಿ. ನಿಮ್ಗೆ ಇತಿಹಾಸವನ್ನ ನೋಡ್ರಿ. ನಿಮಗೆ ಹೇಳಿದ್ರೆ ದುರ್ಗ ಸಿಂಹ ಅನ್ನುವಂತ ಒಬ್ಬ ಕವಿ, ಪಂಚತಂತ್ರದ ಕವಿ, ಚಂಪೂ ಕಾವ್ಯದ ಕರ್ತೃ. ಹಲವಾರು ಕಾವ್ಯಗಳನ್ನ ಅವರು ರಚಿಸಿದ್ದಾರೆ. ಅವುಗಳನ್ನ ಸುಮಾರು 48 ಚಂಪೂ ಕಾವ್ಯಗಳನ್ನು ಅಂತ ಒಂದು ಸಣ್ಣ ಒಂದು ಮಾಹಿತಿ ನನಗಿದೆ. ಬಟ್ ನಿಮಗೆ ಸರಿಯಾಗಿ ಗೊತ್ತಿತ್ತು ಅಂದ್ರೆ ಮುಂದಿನ ಅದನ್ನ ಭಾಗಗಳನ್ನ ನಾನು ಕೂಡ ಸರಿಯಾದ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ಭಜನಾ ಈಗಿನ ಸ್ಥಳೀಯರು ಏನ್ ಮಾಡ್ತಾ ಇದಾರೆ, ಭಜನೆಗಳನ್ನ ಮಾಡುವಂತದ್ದು ಹಾಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ಮೇಂಟೆನೆನ್ಸ್ಗೋಸ್ಕರ ತಮ್ಮದೇ ಆದಂತ ಕೆಲವೊಂದು ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ ಮೇಂಟೈನ್ ಮಾಡ್ತಾ ಇಲ್ಲಿ ಸ್ಥಳೀಯರಿಗೆ ಕಂಡು ಬರುವಂತ ವಿಚಾರಗಳಿದು. ನೋಡಿ, ಕಂಬಗಳಿಗೆ ಸುಣ್ಣ ಲೇಪನೆ ಮಾಡಿರುವಂತದ್ದು. ಹೇಳ್ರಿ ಸರ ಅಜ್ಜರ. ಖರ್ಚು ಕಂದಾಯ ಇದ್ರದ್ದು ಲೈಟಿನ್ ಬಿಲ್ಲು ಈ ತರ ಖರ್ಚು ಅವೆಲ್ಲ ಇವ್ನು ಮಾಡಿಟ್ರೆ ಇವ್ ಬಾಡಿಗೆ ತಗೊಂಡೋಗ್ತಾರೆ ಲಗ್ನ. ಅದ್ರಾಗ ಹಿಂಗಾಗಿ ಇದು ನೋಡಿ ಗೊತ್ತಾಗ್ಬಿಡ್ತಿಲ್ಲ, ಯಾಕಂದ್ರೆ ಸರ್ಕಾರ ವ್ಯವಸ್ಥೆ ಒಳಗಿದೆ ಇಲ್ಲ ಅಂತ. ಯಾಕಂದ್ರೆ ಇದ್ರದ ಖರ್ಚನ್ನು ಇದರಿಂದನೇ ದುಡಿಸಿ ಇದರ ಜೀರ್ಣೋದ್ಧಾರ ಇರ್ಬೋದು, ಅದು ಪೂಜೆ ಪುನಸ್ಕಾರಗಳಿರ್ಬೋದು, ಇದನ್ನ ಮಾಹಿತಿ ನೀಡ್ತಾ ಇದ್ದಾರೆ. ಸೊ ಇದು 101 ಕಂಬಗಳ ಒಂದು ವಿಶೇಷ ತ್ರಿಮೂರ್ತೇಶ್ವರ ಅನ್ನುವಂಥ ದೇವಸ್ಥಾನ. ಇಲ್ಲಿ ಯಾವ ವಿಗ್ರಹಗಳಿದೆ ಅಂತ ಗೊತ್ತಾಯ್ತು. ನಾನೀಗ ಒಂದು ರೌಂಡ್ ಈ ದೇವಸ್ಥಾನ ರೌಂಡ್ ಹಾಕೊಂಡು ಶಿಲೆಗಳದವ. ಬನ್ನಿ ಸರ್, ಹಾಗಾದ್ರೆ ಅವನು ನೋಡ್ಕೊಂಡ್ ಬಂದ್ಬಿಡೋಣ. ಸ್ಲಿಪ್ಪರ್ ಹಾಕೋಬೋದಾ? ಹಾಕೋಬೋದ್ರಿ. ಬನ್ನಿ ಸ್ನೇಹಿತರೆ, ಇದುವರೆಗೆ ಇಷ್ಟೊತ್ತವರೆಗೆ ನೋಡಿದ್ರಿ ನೀವು. ಯಾಕಂದ್ರೆ ನಾವು ಇವತ್ತು ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ನಾನು ಬಂದಿದ್ದೆ ಸಹಜವಾಗಿ. ಇಲ್ಲಿ ಚಂಪೂ ಕಾವ್ಯದ ಕರ್ತೃ ನಮಗೆ ಸಿಕ್ತ ದುರ್ಗ ಸಿಂಹನ ಒಂದು ಊರಾಗಿರೋದ್ರಿಂದ ನಾನು ನಮ್ಮ ತಂಗಿಯ ಊರಿದು. ಸೊ ನಾನು ಜಾತ್ರೆಗಂತ ಬಂದವನು. ಆದ್ರೆ ನೋಡಿ, ಇವತ್ತು ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ಒಳಪಡುವಂಥ ಚಾಲುಕ್ಯರ ಒಂದು ಶಿಲ್ಪವನ್ನು ಆಧರಿಸಿರುವಂಥ ದೇವಸ್ಥಾನವನ್ನು ನಿಮಗೆ ನಾನು ತೋರ್ಪಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆಗೆ ಹಲವಾರು ಈ ಸ್ಥಳೀಯರು ಕೂಡ ತುಂಬ ಸಾಥ್ ಕೊಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇದು ದೇವಸ್ಥಾನ ತುಂಬ ಎಷ್ಟು ಹೈಟ್ ಇದೆ, ಸ್ವಲ್ಪ ದೂರದಿಂದ ನೋಡ್ಕೊಳ್ಳಿ, ತೋರಿಸಿ ನಮ್ಮ ಸ್ನೇಹಿತರಿಗೆ. ಕಲ್ಲು ನೋಡಿ, ಇದು ಒಂಥರ ಡಿಫ್ರೆಂಟ್ ಕಲ್ಲಿದೆ. ನೀವು ಈ ಕಡೆ ಬಾದಾಮಿಯಲ್ಲಿ ನೋಡಿದಾಗ ಈ ಕಲ್ಲಿಲ್ಲ, ಇದು ಒಂದು ಪ್ಯೂರ್ ಹುಸುಗಿದೆ. ನಮ್ಮ ಕಡೆಯಲ್ಲಿ ಇದನ್ನ ಬೇರೆ ತರನೇ ಹೇಳ್ತಾರೆ. 3-4 ಫುಟ್ ಅಂತರ ಹುದುದಿದೆಯಲ್ಲ ತೆಗ್ಗಲಿರೋದು. ನಿಮಗೇನು ಗೊತ್ತಿದೆ ಯಾವ ಕಲ್ಲು ಅಂತ ಏನಾದ್ರು? ಇಲ್ಲಿ ಶಿಲ್ಪಗಳು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಒಳಗಡೆ ಯಾವ್ದೇ ರೀತಿ ನಮಗೆ ಡಿಸೈನ್ಸ್ ಕಾಣಿಲ್ಲ. ಬಟ್ ಇದು ಚಾಲುಕ್ಯರ ಇದು ಗೋಪುರಗಳಿರ್ಬೋದು, ಈ ತರ ವಿಶೇಷವಾಗಿ ನೋಡಿ ಕಂಬಗಳಲ್ಲಿ ಅಲ್ಲಲ್ಲಿ ಚಿಕ್ಕ 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 ಮೂರ್ತಿಗಳಿರ್ಬೋದು. ಅವು ಅದು ನಶಿಸಿ ಹೋಗಿದೆ. ಅದು ಕಾಲಕ್ರಮೇಣ ಹೇಗೇನು ಅಂತ ಅನ್ನೋದನ್ನ ನೋಡ್ಕೊಳ್ಳೋಣಂತೆ. ಸೊ ತುಂಬಾ ವಿಶೇಷವಾಗಿ ಕಂಡು ಬರ್ತಾ ಇದೆ. ಹೊರಗಡೆ ನೋಡಿ, ಕಲ್ಲು ಕೂಡ ಸವಿದು ಹೋಗಿದೆ. ಇಲ್ಲಿ ಗೊತ್ತಾಗ್ತಿದೆ ನಿಮಗೆ, ಅದು ಕಾರಣಾಂತರಗಳನ್ನ ಸವಿದು ಹೋಗಿದೆ. ಇಲ್ಲಿ ಸಿಮೆಂಟ್ ನ ಒಂದು ಇದು ಕಾಣಿಸ್ತಾ ಇದೆ. ಇದು ಇತ್ತೀಚೆಗೆ ಆಗಿರ್ಬೋದು ಅಂತ ಒಂದು ಊಹೆ ಇದು. ಬಟ್ ಸರಿಯಾಗಿ ಮಾಹಿತಿ ಇಲ್ಲ. ನೋಡಿ, ಕಲ್ಲು ನೋಡಿ ಹೆಂಗೆ ಸವಿದು ಹೋಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೋದು, ಇದು ಉಸುಕಿನ ಒಂದು ಕಲ್ಲಿನ ರೀತಿ ಇದೆ ಅಂದ್ರೆ ಅಂತ ಹೇಳ್ತಾರೆ. ಅದು ಬಟ್ ಇದು ಕೆತ್ತೋದಕ್ಕೆ ತುಂಬಾ ಈಸಿ ಆಗ್ತಿತ್ತು ಅನ್ನುವಂಥದ್ದು. ಯಾಕಂದ್ರೆ ಉಳಿಪೆಟ್ಟನ್ನು ಜಾಸ್ತಿ ತಗೊಳ್ತಾ ಇರ್ಲಿಲ್ಲ ಇದು ಕಲ್ಲು. ಇಲ್ಲ, ನಾವು ಇತಿಹಾಸವನ್ನು ನಾವು ಇದು ಮಾಡಕ್ಕಾಗಲ್ಲ. ಬಟ್ ಹಚ್ಚಿ ಹಾಕಿದ್ರೆ ಇಷ್ಟು ನೀರೇ ಬರುವಂತದ್ದೇನಿಲ್ಲ. ಇದೊಂದು ಕಲ್ಲು ಸಿಗಬಹುದು ಇಲ್ಲಿ. ಕೆತ್ತನೆ ಮಾಡಿ ಕಷ್ಟಪಟ್ಟು ಇದು ಹಚ್ಚಿ ಹಾಕುವಂತದ್ದು ಯಾವ್ದಲ್ಲ, ಕೆತ್ತನೆ ಮಾಡಿದ್ದೆ ಇದು. ಅವಾಗೆಲ್ಲ ಮಾಡಿದ ಶ್ರಮ ಸುರುಳಿ ಇರ್ಬೋದು, ಮೈವಳಿಕೆಗಳು, ಡಿಸೈನ್ಸ್ ಇರ್ಬೋದು. ಆದ್ರೆ ವಿಶೇಷವಾಗಿ ನೋಡಿದ್ರೆ ಈ ದೇವಸ್ಥಾನದ ಏನಾಗ್ತಾ ಇದೆ ಅಂದ್ರೆ, ಈ ಕಲ್ಲು ಈ ತರ ಹಾಳಾಗ್ತಿದೆ ನೋಡಿ. ನನ್ನ ಉದ್ದೇಶ ಇದೆ. ಯಾಕಂದ್ರೆ ಇದನ್ನ ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಹೊಣೆ ಮತ್ತು ಗ್ರಾಮಸ್ಥರ ಹೊಣೆ ಮತ್ತು ಸರ್ಕಾರ. ಶಿಲೆಗಳ ಎಲ್ಲ ಇದನ್ನೆಲ್ಲ ಮತ್ತೆ ಸಿಮೆಂಟ್ ಎಲ್ಲ ಮಾಡಿದಾರೆ. ಅವಾಗಿನವ್ರು ಮಾಡಿರ್ಬೋದು. ಬೀಳ್ತೈತೆ ಅಂದಾಗ ಇದು ಕೆಚ್ಚು. ಇದು ಇತ್ತೀಚೆಗೆ ಮಾಡಿರುವಂತ. ಆದ್ರೆ ಈಗ ನಾವು ಹಂಪಿಯಲ್ಲಿ ನೋಡಿದಾಗ ಗೊತ್ತಾಗ್ತಿತ್ತು ಯಾವ ರೀತಿಯಾದಂತ ಗಚ್ಚುಗಳನ್ನ ಬಳಸಿ ಇನ್ನೂ ನಾವು ನೋಡ್ಬೋದು ಮಾರ್ನಮೆಂಟ್ಸ್ ಗಳನ್ನ, ಇತರ ವ್ಯವಸ್ಥೆಗಳನ್ನ.
ಸೊ ಸ್ನೇಹಿತರೆ ಇದು ವಿಶಾಲವಾಗಿ ಸುಮಾರು ಅಡಿ ಇದೆ, ನನಗೆ ಸರಿಯಾಗಿ ಮಾಹಿತಿ ಗೊತ್ತಾಗಲಿ. ಎಷ್ಟು ಅಡಿಯಲ್ಲಿ ಇರ್ಬೋದು ಸರ್ ಇದು? ಸುಮಾರಾಗಿ ಒಂದು 25 ಫೂಟ್ ರೀ. ಅಲ್ಲ ಇದು ಎಷ್ಟು ಟೋಟಲ್ ದೇವಸ್ಥಾನನೇ ಎಷ್ಟು ಅಡಿಯಲ್ಲಿ ಇರ್ಬೋದು ಅಂತ? ಸರೌಂಡ್ ಸರ್ ಸರೌಂಡ್ ಒಂದು 250 ಫೂಟ್ ಇರ್ಬೋದ್ರಿ. ಒಂದು 250 ಫೂಟಿನ ಒಂದು ಸುತ್ತಳತೆಯಲ್ಲಿ ದೇವಸ್ಥಾನ ಇರ್ಬೋದು ಅಂತ ಹೇಳ್ತಾರೆ. ಅತ್ಯಂತ ವಿಶಾಲವಾದ ದೇವಸ್ಥಾನ. ಈ ಗೋಪುರವನ್ನು ಇರಬಹುದು ಅನ್ಸುತ್ತೆ, ಬಟ್ ಈಗ ಕಾಣಿಸ್ತಾ ಇಲ್ಲ ಗೋಪುರ. ಮತ್ತು ಇದರಲ್ಲಿ ಮಾತ್ರ ನಮಗೆ ಕಾಣಿಸ್ತಾ ಇರುವಂತದ್ದು ಈ ಒಂದು ಶೈಲಿಯನ್ನ ನೋಡಿದ್ರೆ ಚಾಲುಕ್ಯ ಶೈಲಿ ಅನ್ನುವಂಥದ್ದು ಪ್ರಖರವಾಗಿ ನಮಗೆ ಕಂಡು ಬರುತ್ತೆ, ಯಾವುದೇ ಇತಿಹಾಸವನ್ನು ಓದದೇ ಇದ್ರು. ಯಾಕಂದ್ರೆ ಈ ತರ ಶೈಲಿ ನಮ್ಗೆ ನಾಗರ ಶೈಲಿ, ಶೈವ, ದ್ರಾವಿಡ, ಈ ತರ ಬೇರೆ ಬೇರೆ ಶೈಲಿಗಳನ್ನ ನೋಡ್ತೀವಿ ನಮ್ಮ ಈ ಶಿಲ್ಪಕಲೆಯಲ್ಲಿ. ಚಾಲುಕ್ಯರದ ಒಂದು ವಿಶೇಷ ಕೌಶಲ್ಯ. ಬಟ್ ನಾನು ರೀಸೆಂಟ್ ಆಗಿ ಒಂದು ಹಾವೇರಿ ಭಾಗದ ಪುರಸಿದ್ದೇಶ್ವರ ದೇವಸ್ಥಾನದ ನೋಡಿದೆ. ಅಲ್ಲಿ ಕಲ್ಲುಗಳು ಬೇರೆ, ಹಂಪಿ ಕಲ್ಲುಗಳು ಬೇರೆ, ಮತ್ತು ಬಾದಾಮಿ ಕಲ್ಲುಗಳು ಶೈನಿಂಗ್ ಇರುತ್ತೆ. ಬಟ್ ಇದು ಹುಸುಕು ಕಲ್ಲಿದೆ. ಈ ಕಲ್ಲಿಗೆ ಏನಂತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ, ಮಾಹಿತಿ ತಿಳಿಸಿ ಸ್ನೇಹಿತರೆ. ಬನ್ನಿ, ಇದಾಗಿತ್ತು ನೋಡಿ. ಇಲ್ಲಿವರೆಗೂ ನಮ್ಮ ಸ್ಥಳೀಯರು ಸಿಕ್ಕಾಪಡೆ ಒಳ್ಳೆ ಮಾಹಿತಿಯನ್ನು ಕೊಟ್ಟರು ನಮಗೆ. ಮೊದಲಿಗೆ ಅವಕಾಶ ಕೊಟ್ಟಂತ ಈ ಸ್ಥಳೀಯ ಎಲ್ಲ ನನ್ನ ಗುರು ಹಿರಿಯರಿಗೆ ಮತ್ತು ವಿಡಿಯೋ ಮಾಡ್ತಾ ಇರುವಂತ ತಮ್ಮ ಹೆಸರು ಬ್ರದರ್ ರುದ್ರಗೌಡ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಿರಿಯರು ಆದಂತ ಸಂಗಪ್ಪ ಸೂತಿ ಅವರು ಇರ್ಬೋದು, ತಮ್ಮ ಹೆಸರು ಶರಣಪ್ಪ ಹಳ್ಳಿಕೆರೆ ಅವರು ಇರ್ಬೋದು. ಸರ್ ತಮ್ಮ ಹೆಸರು? ಸಂತೋಷ್ ಹುಗಾರ್ ಇರ್ಬೋದು. ತಮ್ಮ ಹೆಸರು ಹಿರಿಯರ? ಸೋಮೇಶ್ ಗೌಡ ಅವ್ರು ಇರ್ಬೋದು. ತಮ್ಮ ಹೆಸರು? ಊರ ಹಳಿಯರ್ ನೋಡ್ರಿ, ಊರ ಹಳಿಯರ್ ಬಂದ್ರು ಕೂಡ ಒಂದು ಅಭಿಮಾನ ಹೆಂಗಿದೆ ಹಬ್ಬ. ಇದು ಒಂದು ಊರಿನ ಬಾಂಧವ್ಯ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಈ 2 ದೇವಸ್ಥಾನ ಇದೆ, ವೀರನಾರಾಯಣ ಅಂತೇಳಿ. ಸ್ವಲ್ಪ ಹಂಗೆ ಹಿಂಗ ನಾನು ಎಷ್ಟಿಲ್ಲ, ಸ್ವಲ್ಪ ಹಿಂಗೆ ತೋರಿಸ್ರಿ ಮುಂದೆ ಭಾಗದಾಗ ಗೊತ್ತಾಗಲಿ ಅಂತ. ಈಗ ಇಷ್ಟು ಹೇಳಿದೆ ನಿಮಗೆ. ವೀರನಾರಾಯಣ ಅಂತಂದು ಇನ್ನೊಂದು ದೇವಸ್ಥಾನ ಇದೆ, ಇನ್ನೊಂದು ಗೌರ್ಮೆಂಟ್ಸ್ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಅಂತರದಲ್ಲಿ, ಏನ್ ದೂರ ಇಲ್ಲ, ಒಂದು 50 ಅಡಿನೇ ಆಗಲ್ಲ ಅಷ್ಟು ಅಂತರದಲ್ಲಿದೆ. ಬನ್ನಿ, ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಸಂಪೂರ್ಣವಾಗಿ. ಈ ವಿಡಿಯೋ ನೋಡ್ಬೇಕಾದ್ರೆ ನೆಕ್ಸ್ಟ್ ಭಾಗದಲ್ಲಿ ನೋಡಿ. ಧನ್ಯವಾದಗಳು. ಈ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ. ಇಲ್ಲಿವರೆಗೆ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.